ನಾಟಕ ಬೀದಿ ನಾಟಕ 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 ಬೀದಿ ನಾಟಕ ಬೀದಿ ನಾಟಕ ಬನ್ನಿರೋ 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 ಜಾಸ್ತಿ ಜನ ಬಂದಿದೆ ಬಿಡ. ಆಡಿಯನ್ಸಾ? ಜಗಳ ಆಡ್ಬೇಡ್ರ, ನೀಟಾಗಿ ಮಾಡಿ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ವಣಕ್ಕಂ ಸಲಾಮ್ ಅಲೈಕುಂ ನಮಸ್ಕಾರಂ ಗುಡ್ ಮಾರ್ನಿಂಗ್. ನಾವು KCC ವಿದ್ಯಾರ್ಥಿಗಳು ಇವಾಗ ನಾಟಕವನ್ನು ಮಾಡಕ್ ಬಂದಿದ್ದೀವಿ. ಯಾವ ನಾಟಕ? ಬೀದಿ ನಾಟಕ. ಅದ್ ನಮಗೂ ಗೊತ್ತು. ಏನು, ಯಾವ್ದ್ರ ಬಗ್ಗೆ? ಬನ್ನಿ ನೋಡೋಣ. ಬಂತು ನೀರು ಬಂತು ಬೆಳ್ಳಂ ಬೆಳಗ್ಗೆ ವಾರ ಬಿಟ್ಟು ಬಂತು ನೀರು ಬಂತು ಬೆಳ್ಳಂ ಬೆಳಗ್ಗೆ ವಾರ ಬಿಟ್ಟು. ನಾವು ವಿಡಿಯೋಗ್ರಾಫರ್. ಕಾಣಿಸಲ್ಲ ಅಷ್ಟೊಂದು ಕಾಣಿಸಲ್ಲ. ನೀವೇ ಹಿಂಗೆ ಬಾ ಅಷ್ಟೇ. ಉಯ್ ಏನ್ ಮಾಡೋದಕ್ಕ? ಮತ್ತೆ ಒಂದ್ ನಿಂತೆ ಕೊಟ್ರೆ ನಾವೆಲ್ಲಿ ಇಟ್ರೇನಾಯ್ತು? ನಮ್ನಲ್ಲಿ ನಮ್ ನೀರು. ನೀವು ಬಾಡಿಗೆಗಿರೋದು ನೆನಪಲ್ಲಿ. ಬಾಡಿಗೆ ಕೊಟ್ರೆ ನಾವೇನು ಬಾಡಿಗೆ ಕಟ್ಟಲ್ವಾ? ಎಲೆಕ್ಟ್ರಿಕ್ ಬಿಲ್ ಕಟ್ಟಲ್ವಾ? ಎತ್ತು ನಿಮ್ ಬಿಲ್ಗೆನ ಎತ್ತಲ ಕಡೆ ಏನೇ ಮಾಡ್ತೀಯಾ? ಎತ್ತಲ ನೀನು ಅಯ್ಯೋ ಕತ್ತೆ ನನ್ ಬಿಂಗೆನೆ ಹೊಡಿತೀಯಾ? ಹಂಗೆ ಕತ್ತೆ ಅಂತೀಯ ನೀನು? ನೀರು ಹೋಗ್ತಾ ಇಲ್ಲ ನೋಡೋದಕ್ಕೆ ಚೆಕ್ಲಾಡ್ತಾ ಇದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಮಾನ ಮಾಡೋದು. ನ್ಯಾಯ ಬುದ್ಧಿರೋದಿದೆ. ನೀರ್ ಬಿಟ್ಟಿದ್ರೆ ತಗಾಡ್ತಾ ಇದೆ. ನಿಮಗೆ ನೀರೇ ಕೊಡ್ಬಾರ್ದು. ಸುಮ್ಮನೆ ಇದ್ರೆ ಈಗ ಜಾಸ್ತಿ ಆಯ್ತು. ಎತ್ಕೊಂಡು ಬಿಂಗೆನ ಬಾತ್ರೂಮಲ್ಲಿ ನೀರೇ ಇರೋದೆ ರೀ. ಗೊತ್ತು ನೀರ್ ಬಿಟ್ಟಿಲ್ಲ ಕಣ್ರಿ. ಅಯ್ಯೋ ಹಾಗಾದ್ರೆ ಬಾತ್ರೂಮ್ ಹೋಗೋದಾಗಲ್ಲ ಅಂತ್ಯಾ? ಅಯ್ಯೋ ನೀವು ಬಾತ್ರೂಮ್ ಹೋಗ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಅಡ್ಗೆ ಮಾಡಕ್ಕೆ ನೀರಿಲ್ಲ. ಇಲ್ಲಿ ಬೆಳಿಗ್ಗೆ ಚಗ್ಲಾಡಿ 2 ಬಿಂಗೆ ತಂದಿದ್ದೀನಿ ಅಂದ್ರೆ ಅಷ್ಟೇ ನನ್ನ ಕತೆ. ಅನ್ನೋ ಬಾತ್ರೂಮಲ್ಲಿ ಅಲ್ಲೂ ಬೇಕಾದ್ರೂ ನೀರು ಕೊಡೆ. ಅಯ್ಯೋ ನಿಮ್ದು ಒಳ್ಳೆ ರಾಮಾಯಣ ಆಯ್ತಲ್ರಿ. ಇದು ನಮ್ಮೂರಲ್ಲ, ಬೆಂಗಳೂರಿದ್ದು. ನಮ್ಮೂರಲ್ಲಿ ಆಗಿದ್ದಿದ್ರೆ ಹೆಂಗಾರು ಮಾಡಿ ನೀರ್ ಸೇರ್ಬಿಡೋದು ತಲೆ ಮೇಲೆ ಸುರಿತಿದ್ದೆ ನಾನು ಬಂದ್ಬಿಟ್ಟು. ಅಯ್ಯೋ ದೇವ್ರೆ, ಹೆಂಗಪ್ಪ ಕೆಲ್ಸಕ್ಕೆ ಹೋಗೋದು ರೀ? ಒಂದ್ ದಿವಸ ಬಿಂಗೆಯಲ್ಲಿ ನೀರು ತಗೊಂಡ್ರಿ ಅಡಿಕೆ ಮಾಡಬೇಕು. ಏನು ನಾನ್ ನೀರು ಇಟ್ಕೊಂಡ್ಬರ್ಬೇಕಾ? ನೀನ್ ಅಷ್ಟೊಂದಿನ ಮದ್ವೆ ಕರ್ಕೊಂಡಿರೋದು ನೀರ್ ಹಿಡಿಯಕ್ಕ? ಅಯ್ಯೋ ಹೊಡೆಯಕ್ಕೆ ಯಾಕೆ ಬರ್ತೀರಾ? ಒಳ್ಳೆ ಕರ್ಮ ಆಯ್ತು ನಿಮ್ ಮದ್ವೆ ಆಗ್ಬಿಟ್ಟು. ಜನ ನೋಡಿ ಕೇಳ್ಕೊತಾರೆ. ಅಯ್ಯೋ ನಿಮ್ದೆಲ್ಲ ಕರ್ಮ, ನಂದು ಕರ್ಮ. ನಮ್ಮ ಅಪ್ಪ ತೋರ್ಸ ಗಂಡ ಮದ್ವೆ ಆಗಿದ್ರೆ ಆರಾಮಾಗಿ ಸುಖವಾಗಿರ್ತಿದ್ದೆ. ನಮ್ಮೂರಲ್ಲಾದ್ರೆ ಹೊಟ್ಟೆ ಊಟ ಇಲ್ಲ ಅಂದ್ರೂ ಹೊಟ್ಟೆ ತುಂಬಾ ನೀರ್ ಸಿಕ್ತಿತ್ತು. ಕಟ್ಕೋಬೇಕಾಗಿತ್ತು ನಿಮ್ ಗಂಡನ ನಿಮ್ಗೆ ಕಟ್ಕೊಂಡೆ ಮತ್ತೆ. ಅಯ್ಯೋ ಅದೆಲ್ಲ ದೊಡ್ಡ ತಪ್ಪು ಮಾಡಿರೋದು ನಾನು. ಬೆಂಗಳೂರಲ್ಲಿ ಹಾಗೆ ಹೀಗೆ ಕಬ್ಬನ್ ಬರ್ಕೊಂಡು ಆಡ್ಬೇಕಂತ ಕರ್ಕೊಂಡ್ಬಿಟ್ರಿ. ಇವಾಗ ನೀವು ಇಷ್ಟು ಗತಿ ಐತೆ ಗೊತ್ತಿದ್ರೆ ನಾನು ಮದ್ವೆಗೆ ಆಗ್ತಿರ್ಲಿಲ್ಲ ನಾನು. ಆಯ್ತು ಇಲ್ಲಿ ಜಪಾನ್ ಅಲ್ಲ? ಏ ಪಾರು ಸಾಕೇನೆ ನೀರು? ಅಯ್ಯೋ 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 ಭೂದೇವಿ ತಂದು 2 ಬಿಂದಿಗೆ ತಂದಿಲ್ಲ. ಆಗ್ಲೇ ಪಾರು ಸಾಕ ನೀರು ಅಂತ ಹೋಗ್ಬಿಟ್ಟಿದ್ಯಲ್ಲ. ಆಫೀಸ್ಗೆ ಹೋಗೋರ್ಗು ಏನಿರುತ್ತೋ ಬೇರೆ ಕೆಲಸ ಸಾಹೇಬ್ರಿಗೆ? ಆಫೀಸ್ಗೆ ಹೋಗಕ್ಕಿಂತ ಮುಂಚೆ 1, 2, 3 ಮಾಡೋದ್ ಬೇಡವೇನೆ? ಸ್ನಾನ ಮಾಡಿ 2 ದಿನ ಆಯ್ತೆ. ಓ ಈ ವಯ್ಯ ಸ್ನಾನ ಮಾಡಿ 2 ದಿನ ಆಯ್ತಂತ. ಯಾರು ದಿನ ಸ್ನಾನ ಮಾಡ್ತಾರೆ ಇಲ್ಲಿ? ಇಲ್ಲಿರೋರು ಎಲ್ರು 3 ದಿನಕ್ಕೊಂದ್ಸತಿ ಸ್ನಾನ ಮಾಡ್ತಾರೆ. ಕೇಳ್ಬೇಕಲ್ಲ? ಅಯ್ಯೋ ಸುಮ್ಮನೆ ಇದ್ರೆ ಮನ ಮರ್ಯಾದೆ ತೆಗಿಬೇಡ ಬೀದಿಲಿ. ಓ ಈ ವಯ್ಯ ಮಾನ ಮರ್ಯಾದೆ ಬೇರೆ ಇದ್ಯೇನೋ? ಹೋಗಿ ನೀರ್ ಇಟ್ಕೊಂಬರ್ರಿ. ಅಯ್ಯೋ ನನ್ ಕರ್ಮ. ಬೆಳಗ್ಗೆ ನೀರ್ ಯಾಕೋ ವೇಸ್ಟ್ ಮಾಡ್ತಿದ್ಯಾ? ಪೈಪಲ್ಲಿ ಹಾಕ್ತಿದ್ಯಲ್ಲ, ಬಕೆಟಲ್ಲಿ ಹಾಕೋದಲ್ಲ. ನೀನೇನೆ ಗಾರ್ಡನ್ಗೆ ಪೈಪಲ್ಲಿ ನೀರು ಬಿಡ್ತಿದ್ಯಾ? ಇನ್ನೇನ್ ನೀವು ಬಿಡ್ತೀರಾ ಗಾರ್ಡನ್ಗೆ ನೀರ್ನ? ನಾನೇ ತಾನೇ ಎಲ್ಲ ಕೆಲಸ ಮಾಡ್ಬೇಕು.
ಆಗ್ತಿದೆ. ಬಗ್ಗಿನಂತಾನೆ ಹಾಕ್ಬೇಕು ನೀರ್ನ. ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ, ಹೋಗಿ ಮೈಸೂರಿಂದ ಬೆಂಗಳೂರಿಗೆ ನೀರ ನೀವು ತರ್ತೀರಾ? ಓದಿರೋರು ತಿಂದಿರೋ ನೀನೇ ಹಿಂಗ್ ಮಾಡಿದ್ರೆ ಹಿಂಗೆ. ನಾವು ಕರೆಂಟ್ ಬಿಲ್ ಕಟ್ಟಲ್ವಾ, ನೀರ್ ಬಿಲ್ ಕಟ್ಟಲ್ವಾ? ಅದಕ್ಕೆ ನಾನು ಬಳಸ್ತಿದ್ದೀನಪ್ಪ. ಬಿಲ್ಲು ಕಟ್ತೀವಿ, ಆದ್ರೆ ನೀರ್ ನೋಡು ಸುಮ್ನೆ ಹಿಂಗ್ ವೇಸ್ಟ್ ಆಗ್ತಿದೆ. ಅಪ್ಪ, ಅದ್ ಹಿಂದ್ಗಡೆ ಮನೆ ಮನೋಜ್ ನೋಡಿ, ದಿನ ಗಾಡಿ ತೊಳಿತಾನೆ. ನಾನು ಒಂದಿನ ತೊಳಿತೀನಿ ಕೇಳ್ತಿದ್ದ. ಉಚ್ಕೊಂಡಿದೆ, ಇನ್ಮೇಲೆ ನೀರ್ ವೇಸ್ಟ್ ಮಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಇರಿ, ಅವ್ನ್ ಯಾಕೆ ನೀವು ಬೈತಿದ್ರೆ? ಅವ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ? ಸರಿಯಾಗಿ ಹೇಳ್ತೀನಿ. ಅಕ್ಕಪಕ್ಕದ ಮನೆಯವ್ರು ನೋಡಿ ನಮ್ಮ ತರನೇ ಕಂಜೂಸ್ ಮಾಡ್ತಾರೆ ನೀರ್ ಬಳಸಕ್ಕೆ. ನಾನು ಹಿಂಗೇನ್ ಹೇಳಿದೆ, ಗಾಡಿನ ಬೆಳೆಸ್ಬೇಡ ಅಂತ ಹೇಳಿಲ್ಲ, ಅವ್ನಿಗೇನು ಸ್ಕೂಟರ್ ತೊಳಿಬೇಡ ಅಂತ ಹೇಳಿಲ್ಲ, ನೀರ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದು. ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ತರನೇ ಆಡ್ತಾರಾ? ಅಕ್ಕಪಕ್ಕದ ಮನೆ ಬಗ್ಗೆ ಬೇಡ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ ಸಮ್ಮಲ್ ನೋಡು, ಹಿಂಗೆ ನೀರಿಗೆ ಬರ ಬಂದಿದೆ, ಮುಂದೆ ಅದೇ ಗತಿ ನಮಗೂ ಬಂದ್ರೆ ಏನ್ ಮಾಡೋದು? ಇಷ್ಟೊಂದು ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ರಿ. ನಿಮ್ಗೆ ಏನ್ ಗೊತ್ತಾಗುತ್ತೆ? ಬಿಂಗೆ ಕೊಟ್ಟು ನಲ್ಲಿ ಮುಂದೆ ನೀರ್ ತರ ಕಳ್ಸಿದ್ರೆ ಅವಾಗ ಗೊತ್ತಾಗೋದು. ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಏನ್ ತಪ್ಪಾಯ್ತು? ಈ ನಿನ್ ಮರಿ ಕೋತಿಗೂ ಹೇಳು. ಸಾರಿ ಅಪ್ಪ, ನೀನು ವೇಸ್ಟ್ ಮಾಡೋದು. ಏನಪ್ಪ ಚಂದ್ರು, ನೀನ್ ಬಂದ್ಬಿಟ್ಟಿದ್ಯಾ ನೀರ್ ಹಿಡಿಯಕ್ಕೆ? ಯಾಕೆ ನಿಮ್ ಹೆಂಡತಿ ಹುಷಾರಿಲ್ವಾ? ಅಯ್ಯೋ ಅವ್ರಿಗೇನಾಗಿದೆ ಸರ್, ನನ್ನ ಗ್ರಾಚಾರ ನನ್ನ ಟೈಮಿಂಗ್ಸು ಸರಿನೇ ಇಲ್ಲ. ಯಾಕಪ್ಪ ಹಿಂಗೆ ಹೇಳ್ತೀಯಾ? ಮತ್ತೀನೇನು ಸರ್, ನೋಡಿ ಇವತ್ತು ನನ್ನ ಕಳ್ಸಿದ್ದಾರೆ ನೀರು ಹಿಡಿಯಕ್ಕೆ. ಅಯ್ಯೋ ನೀನಾದ್ರೂ ಇವತ್ತು ಒಂದಿನ ಬಂದಿದ್ಯಾ, ಮದುವೆ ಆಗಿ ಮಾರನೇ ದಿನ ನೀರು ಹಿಡಿತಾನೇ ಇದ್ದೀನಿ. ನಾನು ಇಲ್ಲಿ ನೀರಿನ ಬಗ್ಗೆ ಚೆನ್ನಾಗಿ ಅಂದ್ರೆ ನೀರು ಇರಬೇಕು ಅಂತ ಹೇಳ್ತೀರಾ? ನೀರಿನ ಬಗ್ಗೆ ಏನು ಜಾಸ್ತಿ ಗೊತ್ತಿದ್ದೀರಾ ನೀವು? ನೀರು ಅಮೂಲ್ಯವಾದದ್ದು, ಬೇಕಷ್ಟು ಉಪಯೋಗ. ನಾನು ಕೇಳ್ತೀನಿ, ನಿಮ್ಗೆ ನೀರಿನ ಬಗ್ಗೆ ಏನ್ ಗೊತ್ತು ಅಂತ. ನಂಗೆ ನೀರಿನ ಬಗ್ಗೆ ಏನೋ ಗೊತ್ತಿಲ್ಲ. ನಮ್ಮ ಮಾರೋ ದಿನ ಎಸ್ಪಿಂಗ ನೀರಿರ್ತಾಳ ಅದೊಂದೇ ಗೊತ್ತು. ಹಂಗಲ್ಲ ಸರ್, ನೀರು ತುಂಬಾ ಅಮೂಲ್ಯವಾದದ್ದು, ಅದನ್ನ ನಾವು ಮಿತವಾಗಿ ಬಳಸಬೇಕು. ಹಾಗೆ ವಿನಾಕಾರಣ ಪೋಲು ಮಾಡಬಾರ್ದು. ಫೋನ್ ಅಂದ್ರೆ ಏನು? ವಿನಾಕಾರಣ ಪೋಲು ಸ್ನಾನ ಮಾಡೋವಾಗ ಹಾಗೆ ಶವರ್ ಮಾಡೋವಾಗ ತಲೆಗೆ ಹಾಕೋಲ್ಲ, ನಲ್ಲಿ ನೀರನ್ನು ಆಫ್ ಮಾಡಬೇಕು. ಹಾಗೆ ಶೇವ್ ಮಾಡುವಾಗ ಮತ್ತೆ ಇಂಥ ಕೆಲಸ ಮಾಡುವಾಗೆಲ್ಲ ನಲ್ಲಿ ನೀರು ಆಫ್ ಮಾಡಬೇಕು. ಸರಿಯಾಗಿ ಹೇಳಿದ್ರಿ ಸರ್. ನಮ್ಮ ಮನೇಲಿ 3 ದಿನ ಪರಿಸ್ಥಿತಿ ಸ್ನಾನ ಮಾಡ್ತಾನೆ, ಆದ್ರೆ ಒಯ್ಯ 3 ದಿನದ ಸರಿ ಒಟ್ಟಿಗೆ ಸ್ನಾನ ಮಾಡ್ತಾನೆ. ಅಯ್ಯೋ ನೀನೇ ಸಾಮಾನ್ಯನಾ? ಬಿಗ್ ಬಾಸ್ ನೋಡ್ಬೇಕಾದ್ರೆ ನಲ್ಲಿ ಆನ್ ಮಾಡೇ ಹೋಗ್ಬಿಟ್ಟಿರ್ತೀಯಾ? ಅದೇ ಹೇಳ್ತಿರೋದು, ಎಷ್ಟು ಬೇಕೋ ಅಷ್ಟು ಇಟ್ಬಿಟ್ಟು ಆಮೇಲೆ ನಲ್ಲಿ ನೀರು ಆಫ್ ಮಾಡಬೇಕು. ಏನ್ ಬಿಡಿ ಸರ್, ಇವೆಲ್ಲ ಸಂಕರ ನೋಡ್ಕೊಳ್ಳೋದಕ್ಕೆ ನಿಮ್ಗೆ ತಲೆನೋವು ಇವೆಲ್ಲ. ಇಲ್ಲ, ಇದ್ದಾಗ ತಿಳ್ಕೊಂಬಾರ್ದು, ಇದು ನಮ್ಮೆಲ್ಲರದ್ದು ಕರ್ತವ್ಯ. ನಾವು ನೀರನ್ನು, ಯಾಕಂದ್ರೆ ಸರ್ಕಾರ ಮೈಸೂರಿಂದ ಬೆಂಗಳೂರು ತನಕ ತರಕ್ಕೆ ನೀರನ್ನು ತರಕ್ಕೆ ತುಂಬಾ ಕಷ್ಟಪಡುತ್ತೆ. ಹಾಗೆ ಕುಡಿಯೋ ನೀರನ್ನ ಸರಬರಾಜು ಮಾಡೋದು ತುಂಬಾ ಕಷ್ಟ. ಹಾಗಾದ್ರೆ ನೀರು ಕಡಿಮೆ ಉಪಯೋಗಿಸ್ಬೇಕು ಅಂತೀರಾ? ಇಲ್ಲಿರೋ ಎಲ್ಲ ಜನರು ಅಂತ ಪಾಲಿಸ್ತಾರಾ? ಇಲ್ಲಿರೋ ಪ್ರತಿಯೊಬ್ಬರು ಈ ಪ್ರತಿಯೊಬ್ಬರು ಪಾಲಿಸಬೇಕು. ಇಲ್ಲ ಅಂದ್ರೆ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ. BWSSB ಅವರು 1 ವಾರ ನಮ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ನೀರಿನ ಮಹತ್ವ ಅವಾಗ ಅರ್ಥ ಆಗುತ್ತೆ ನಮಗೆ. ಹಿಂಗೆ ನಡೀತಿದ್ರೆ ನಾವು ನೀರು ಖರ್ಚು ಮಾಡ್ತಾ ಹೋಗ್ತಿದ್ರೆ ಬೆಂಗಳೂರಲ್ಲೇ 3ನೇ ಮಹಾಯುದ್ಧ ನಡೆಯುತ್ತೆ ನೀರಿಗೋಸ್ಕರ. ನೀರಿಗೋಸ್ಕರನೇ. ಅದಕ್ಕೆ ನಿಮ್ಮಂತ ಹೆಂಗಸರು ಇನ್ನ ನೀರಿನ ಬಗ್ಗೆ ಜಾಸ್ತಿ ಚಿಂತಿಸ್ಬೇಕು. ಯೋ ಹೆಂಗಿದೆ ಮೈಗೆ? ನಾವು ಬರೀ ಹೆಂಗಸರು ಮಾತ್ರ ನೀರು ಉಪಯೋಗಿಸೋದು? ಅಲ್ಲ ಕಣವ, ನಾನು ಹಂಗೆ ಹೇಳಿ, ನಾನು ಹೇಳ್ತಿರೋದು ಹೆಂಗಸರು ನೀರಿನ ಖರ್ಚು ಮಾಡ್ತಾರೆ ಅಂತಲ್ಲ, ಹೆಂಗಸರು ನೀರಿನ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ. ಸರ್, ಈಗ ಆಳ ಬೆಂಗಳೂರು ಕರ್ಕೊಂಡ್ಬರ್ಬಿಟ್ಟೆ ನನ್ನ ಇವ್ನು ಊರಿಂದ. ನೋಡಿ ಬೆಂಗಳೂರು ಹಂಗೈತಿ ಹಿಂಗೈತೆ ಅಂತ. ಬೆಂಗಳೂರು ನೀರಿಗೆ ಇಷ್ಟು ಅಂತ ಒಂದೇ ಇದೆ, ನನ್ಗೆ ಮಧ್ಯಾಹ್ನ ಆಗ್ತಿಲ್ಲ, ಇವ್ನ ತಲೆನೂ ಆಗ್ತಿಲ್ಲ ಬೆಂಗಳೂರು ಕಡೆ ನಾನು. ಅಲ್ಲಮ್ಮ, ಇದು ಬರೀ ಬೆಂಗಳೂರು ಕಲ್ದಿರೋ ಕಷ್ಟ ಅಲ್ಲ, ಇಡೀ ಜಗತ್ತಲ್ಲಿ ಈ ತರ ಕಷ್ಟ ಇದೆ. ನಾವು ಇವಾಗಿಂದ ಸರಿಯಾಗಿ ನೀರನ್ನು ಉಪಯೋಗಿಸಿದ್ರೆ ಇನ್ನು ಮುಂದೆ ಆರಾಮಾಗಿ ಬಾಳ್ಬೋದು. ಅದಕ್ಕೆ ಬನ್ನಿ, ನೀರನ್ನು ಉಳಿಸೋಣ, ಮಿತವಾಗಿ ಬಳಸೋಣ. ಬನ್ನಿ ನೀರನ್ನು ಉಳಿಸೋಣ, ಮಿತವಾಗಿ ಬಳಸೋಣ.